ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಸ್ಟೆಪ್ ಆರ್ಚು ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿ ಹಾಕುವಂಥದ್ದು ಹೇಗೆ ಅಂತ ನೋಡೋಣ. ಫ್ಲವರ್ ಪೆಟಲ್ ಡಿಸೈನು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಒಂದು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಬಟ್ಟೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. ತುಂಬ ಈಸಿಯಾದಂತಹ ಡಿಸೈನು, ಫಾಸ್ಟಾಗಿ ಹಾಕ್ಕೊಂಡು ಹೋಗೋದು ಕಡಿಮೆ ಸಮಯದಲ್ಲಿ. ಇದಕ್ಕೆ ಕುಚ್ಚು ಕೂಡ ಬರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. 3 ಚೈನ್ ಹಾಕ್ಕೊಂಡಾಯ್ತಲ್ಲ, ಈಗ ಮತ್ತೆ 3 ಚೈನ್ ಲಾಕ್. ಮತ್ತು 3 ಚೈನ್ ಲಾಕು. 3 ಚೈನ್ ಲಾಕ್ 3 ಚೈನ್ ಲಾಕ್ 3 ಸಲ ಮಾಡ್ಕೊಂಡಿದ್ದೀವಿ. ಡಿಸೈನ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಡಿಸೈನ್ ಆದಮೇಲೆ 3 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು. ತ್ರೀ ಚೈನ್ ಲಾಕ್ ಆದಮೇಲೆ ದಾರ ಮೇಲೆ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಬಿಗ್ ಸೈಜ್ ಬೀಡ್ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಮೇಲೆ ಕೂಡ ಬೀಡ್ ಬರುತ್ತವೆ ಮತ್ತು ಆರ್ಚಿಗೆ, ಸೊ ಹಂಗಾಗಿ ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಕಂಪಲ್ಸರಿ ಮಾಡ್ಕೋಬೇಕು, ಯಾಕೆಂದರೆ ಬೀಡ್ ಹಿಂಭಾಗ ಬರುವಂತಹ ಥ್ರೆಡ್ಡಲ್ಲೇ ನಾವು ನೆಕ್ಸ್ಟ್ ವರ್ಕ್ ಮಾಡೋದು. ಸೊ ಹಂಗಾಗಿ ನೋಡಿ, ಈ ರೀತಿ ಬರುತ್ತೆ. 3 ಚೈನ್ ಲಾಕ್ 3 ಚೈನ್ ಲಾಕ್ 3 ಚೈನ್ ಲಾಕ್. ಮತ್ತು ಬೀಡ್ ಲಾಕು, ಬಟ್ಟೆಗೆ ಲಾಕು. ಮತ್ತು 3 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆ ಎಳೆದು ಲಾಕ್ ಮಾಡ್ಕೋಬೇಡಿ, ಸ್ವಲ್ಪ ಲೂಸ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಬೀಡ್ ಹಿಂಭಾಗ ಥ್ರೆಡ್ ಇದೆ ನೋಡಿ, ಈ ಥ್ರೆಡ್ಡಲ್ಲಿ ನಾವು ವರ್ಕ್ ಮಾಡಬೇಕು. ಒಂದು ಡಬಲ್ ಕ್ರೋಶ ಕಂಬ ಮಾಡೋವರೆಗೂ, ಆಮೇಲೆ ಅದು ಥ್ರೆಡ್ ಈಸಿಯಾಗಿ ಕೈಗೆ ಸಿಗುತ್ತೆ. ನೋಡಿ, ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ ಮೇಲೆ, ಥ್ರೆಡ್ ಒಳಗಡೆ ಡಬಲ್ ಕ್ರೋಶ ಕಂಬ ಮಾಡೋಣ. ಏನೂ ಇಲ್ಲ, ಇಲ್ಲಿಂದ ಬರೀ ಡಬಲ್ ಕ್ರೋಶ ಕಂಬಗಳು ಮಾಡೋದು. ಸೊ ಹಂಗಾಗಿ ಫಾಸ್ಟಾಗಿ ತೋರಿಸ್ತೀನಿ. ಒಂದಾಯಿತು, 2, 3, 4, 5. ನೀವು ಬೇಕು ಅಂದರೆ 5 ಕಂಬಗಳಿಗೆ ಸ್ಟಾಪ್ ಮಾಡ್ಬೋದು. ಲಾಸ್ಟು 3 ಚೈನು ಸೇರಿ 6 ಕಂಬ ಆಗ್ತವೆ. ನಾನು ಇಲ್ಲಿ ಇನ್ನೊಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ, 6 ಕಂಬ ಹಾಕ್ಕೊಳ್ತೀನಿ. ಆರು ಆಯಿತು. ಈಗ 6 ಕಂಬಗಳಾದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗಡೆ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡೋಣ. 2 ಸೇಮ್ ಲೆಫ್ಟ್ ಸೈಡ್ ಎಷ್ಟು ಹಾಕಿದ್ದೀವೋ ನಾವು ರೈಟ್ ಸೈಡು ಅಷ್ಟೇ ಕಂಬಗಳನ್ನ ಹಾಕ್ಕೋಬೇಕು. 3 4 5 6. ಇದು ಮಿನಿ ಆರ್ಚ್ ಬರುತ್ತೆ, ತುಂಬ ಕ್ಯೂಟಾಗಿದೆ ನೋಡಿ ಆರ್ಚ್. ಈ ರೀತಿ ಆರ್ಚ್ ಬರುತ್ತೆ. ಈಗ ನಾವು 3 ಚೈನ್ದು ಲಾಕ್ ಇದೆ ನೋಡಿ ಬ್ಯಾಕ್ ಸೈಡು ಬೀಡ್ ಹಿಂಭಾಗದಲ್ಲಿ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ.
ಈಗ ಬಟ್ಟೆನ ಸೀದಾ ಸೈಡಿಗೆ ತಗೊಳ್ಳೋಣ. ನಾವು ಇಷ್ಟು ತನಕ ಡಿಸೈನ್ ಹಾಕಿದ್ದು ಉಲ್ಟಾ ಸೈಡಿಂದ, ಈಗ ವರ್ಕ್ ಮಾಡೋದು ಸೀದಾ ಸೈಡಿಂದ. ಈಗ ನೇರವಾಗಿ ನಾವು ಇಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳೋಣ. ಆ 3 ಚೈನ್ ಇದೆಯಲ್ಲ ಆರ್ಚ್ನ ಸೆಂಟ್ರಲ್ಲಿ, ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಆಗುತ್ತೆ. ಈಗ ನಾವು ಇಲ್ಲಿಂದ 2 ಚೈನ್ ಹಾಕ್ಕೊಂಡು ದಾರ ಮೇನ್ ಮಾಡ್ಕೊಳ್ಳೋಣ. ದಾರ ಮೇನ್ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್, ದೊಡ್ಡದು ಬೇಡ, ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಒಂದ್ಸಲಿ. ಅದೇ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಂಡ್ವಲ್ಲ, ಈಗ ಕಂಬದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೊಳ್ಳಿ. ಅಂದರೆ ಡಬಲ್ ಕ್ರೋಶ ಆಯಿತು. ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಅದೇ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನು ಒಂದು ಡಬಲ್ ಕ್ರೋಶ ಕಂಬ. ಮತ್ತು ಕಂಬ 3 ಆಯಿತು. ಮತ್ತು ಇನ್ನೊಂದು ಕಂಬ 4 ಆಯಿತು. ನೀವು ಬೇಕು ಅಂದರೆ ಇನ್ನೂ ಒಂದು ಕಂಬ ಹಾಕ್ಕೋಬೋದು, ಸ್ವಲ್ಪ ಇನ್ನೂ ಆರ್ಚ್ ದೊಡ್ಡದಾಗಿ ಕಾಣುತ್ತೆ. ಈಗ ಸ್ಟ್ರೈಟಾಗಿ ಇಲ್ಲಿಂದಲೇ ನಾವು ಮತ್ತೆ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಮತ್ತು 2 ಚೈನ್, ಮತ್ತು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಂಡು ಆ ಟ್ರಿಪಲ್ ಕ್ರೋಶ ಕಂಬದ ಗ್ಯಾಪ್ ಐತಲ್ಲ, ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಇನ್ನು ಸ್ಮಾಲ್ ಆಗಿರೋಂಥ ಆರ್ಚ್, ಇದು ಪೆಟಲ್ ಥರ ಕಾಣುತ್ತೆ. 4 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 5 ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಂದು 500 to 600 ಚಾರ್ಜ್ ಮಾಡ್ಬೋದು. ಫುಲ್ಲು ಕುಚ್ಚು ಕೂಡ ಬರೋದ್ರಿಂದ ಗ್ರ್ಯಾಂಡಾಗಿ ಕೊಡುತ್ತೆ, ಗ್ರ್ಯಾಂಡ್ ಡಿಸೈನು. ಸೊ ಹಾಗಾಗಿ ಒಂದು 500 to 600 ಚಾರ್ಜ್ ಮಾಡ್ಬೋದು. ಈಗ 4 ಕಂಬಗಳಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಅದೇ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಳ್ಳಿ. ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡು, ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಟ್ರಿಪಲ್ ಕ್ರೋಶ ಕಂಬದೊಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. 1 2 3 4 ಕಂಬಗಳಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಇದನ್ನು ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು, ಗ್ರ್ಯಾಂಡಾಗಿ ಕಾಣುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಕ್ವಿಕ್ಕಾಗಿ ಹಾಕುವಂತಹ ಡಿಸೈನ್ ಇದು. ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. 2 ಚೈನ್, ಒಂದು ಬೀಡ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಟ್ರಿಪಲ್ ಕ್ರೋಶ ಕಂಬದ ಒಳಗಡೆಯಿಂದ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಪ್ರತಿಯೊಂದು ಪೆಟಲ್ಗೂ ಕೂಡ ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, 5 ಬೇಕಾದ್ರೆ ಮಾಡ್ಕೋಬೋದು. ಬೇಡ ಅಂದರೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ 3 ಪೆಟಲ್ ಕೂಡ ಹಾಕ್ಕೋಬೋದು. ಅದು 3 ಡಬಲ್ ಕ್ರೋಶ ಮಾಡ್ಕೋಬೋದು. ಪೆಟಲ್ ಇನ್ನೂ ಚಿಕ್ಕದಾಗಿ ಕಾಣುತ್ತೆ. ನಾಲ್ಕು ಕಂಬಗಳಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು.
ಮತ್ತು 2 ಚೈನ್ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಒಟ್ಟು ಟೋಟಲಾಗಿ 5 ಪೆಟಲ್ಸ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಮತ್ತು ಆ ಟ್ರಿಪಲ್ ಕ್ರೋಶ ಕಂಬದ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈಗ 5 ಪೆಟಲ್ಸ್ ಆಯಿತು, ಕಂಪ್ಲೀಟ್ ಆಯಿತು. ಈಗ ನಾವು ಈ ರೀತಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನು ನಮಗೆ ಆರ್ಚ್ ಎಂಡ್ ಮಾಡಿದ್ದೀವಲ್ಲ, ಸ್ಟಾರ್ಟ್ ಮಾಡಿದ್ದೀವಲ್ಲ, ಅಲ್ಲಿಗೆ ಅಂದರೆ ಸಪ್ರೇಟಾಗಿ ಲಾಕ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಆರ್ಚ್ ಎಂಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಬೆಟ್ಟಾಗಿ ಲಾಕ್ ಮಾಡ್ಕೊಳ್ಳೋದು ಬೇಡ. ಆರ್ಚ್ನ ಬೇಸ್ ಇದೆಯಲ್ಲ, ಆ ಬೇಸ್ಗೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಕ್ಯೂಟಾಗಿರೋಂತಹ ಡಿಸೈನು, ಕ್ವಿಕ್ಕಾಗಿ ಆಗೋವಂಥದ್ದು. ಈಗ ಪಕ್ಕದಾಗಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ 3 ಚೈನ್ ಲಾಕ್ ಮಾಡ್ಬೇಕಾದ್ರೆ ನೀವು ಆದಷ್ಟು ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಂದ ಒಂದು ಪಾಯಿಂಟ್ ಹಿಂದಕ್ಕೆ ಮಾಡ್ಕೊಳ್ಳಿ. ಇದು ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ 3 ಚೈನ್ ಲಾಕ್ 4 ಟೈಮ್ಸ್ ಹಾಕ್ಕೋಬೇಕು. ಒಂದ್ಸಲಿ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು 3 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು. ಆವಾಗ ಕುಚ್ಚು ಹಾಕಲಿಕ್ಕೆ ನಮಗೆ ಸ್ಪೇಸ್ ಉಳಿಯುತ್ತೆ. ಸ್ಟಾರ್ಟಿಂಗಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಒಂದ್ಸಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಆರ್ಚು, ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡಬೇಕು ಅಂದರೆ 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ನಾನು 2 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಹೊಸ ವೀಡಿಯೋಗಳನ್ನ ಹಾಕಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. Thank you for watching. Bye.